ಇರುತ್ತಲ್ಲ ಬಿಡೋ. ಆಗುತ್ತೆ ಅವ್ರು ಅಡ್ಡ ಬರ್ತಾರೆ ಅಂತ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಳಿದೆಲ್ಲ ಗಣ್ಯರು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ. ಇದೀಗ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕೂಡ ಇದೇ ವೇದಿಕೆಯಲ್ಲಿ ಆಗ್ತಾ ಇದೆ. ರಿಮೋಟ್ ಅನ್ನು ಒತ್ತುವುದರ ಮೂಲಕ 16 ಇತಿಹಾಸ ಹಿರಿಯ ಇತಿಹಾಸ ತಜ್ಞರು ಪಿ ನಂಜರಾಜರಸರವರು ಪುಸ್ತಕವನ್ನು ಬರೆದಿದ್ದಾರೆ. ಇದೀಗ ಅದರ ಲೋಕಾರ್ಪಣೆಯನ್ನ ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರುತ್ತಾ ಮಾಧ್ಯಮ ಮಿತ್ರರಿಗೂ ಸಹ ಲೋಕಾರ್ಪಣೆ ನೆರವೇರುತ್ತಾ ಇದೆ. ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಅವರೊಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸ್ತಾ ಇದ್ದಾರೆ. 16 ಇತಿಹಾಸ ನಮ್ಮೆಲ್ಲರ ಅಭಿಮಾನದ ನೆಲ ಇದು. ಅದರ ಲೋಕಾರ್ಪಣೆ ಇದೀಗ ನೆರವೇರಿದೆ. ಹಿರಿಯ ಇತಿಹಾಸ ತಜ್ಞರು ಪ್ರೊಫೆಸರ್ ಸಿ ವಿ ನಂಜರಾಜರವರು ಅವರಿಗೆ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲಿ ನೋಡ ತಗ್ಗಿಯೋಲಿ
ಪ್ರೀತಿಯಿಂದ ಸನ್ಮಾನಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಅಭಿಮಾನದಿಂದ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಕಲಾದ ಹೆಚ್ಚಿನ ಕಾರಣ ಆಗ್ತದೆ. ಅದು ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಸರ್ಕಾರ ತೆರಿಗೆ ಹಣ ನೀಡಿದೆ, ಜನರ ತೆರಿಗೆ ಹಣ ನೀಡಿದೆ, ವಾಪಸ್ ಜನರಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದರಿಂದ ಇವತ್ತು ಅವರ ತಲಾ ಆದಾಯ ಜಾಸ್ತಿ ಆಗಿದೆ. ಕರ್ನಾಟಕ ರಾಜ್ಯ ಇವತ್ತು ಹೆಚ್ಚು ಆರ್ಥಿಕ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ತೀರಸಿಂಹದಲ್ಲಿ ಕ್ರೀಡಾಂಗಣ ಅದಕ್ಕೆ ಮಂಜೂರಾತಿ ಸಿಕ್ಕಿದೆ, ಅದಕ್ಕೂ ಕೂಡ 6 ಕೋಟಿ ಬಜೆಟ್ ನಲ್ಲಿ ಹಣ ಘೋಷಣೆ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ನಾವು ಸಂಸ್ಥೆಗಳನ್ನು ಕಾಂಪ್ರಮೈಸ್ ಮಾಡಿರ್ತಾರೆ ಅಂತವರು ಅಧಿಕಾರಕ್ಕೆ ಬರ್ತಾರೆ. ಆಗ ಪ್ರಜಾಪ್ರಭುತ್ವ ಅರ್ಥಹೀನ ಆಗುತ್ತೆ, ಪ್ರಜಾಪ್ರಭುತ್ವ ಅನ್ನೋದೇ ನಾಶ ಆಗೋದಕ್ಕೆ. ಹಾಗಾಗಿ ಬಹಳ ಗಂಭೀರವಾದ ವಿಷಯ. ಕೇರಳದ ಕಾರ್ಮಿಕ ಸಚಿವರು ಕೂಡ ಒಪ್ಪಿಕೊಂಡು ನಮ್ಮ ವರ್ಣಾ ಕ್ಷೇತ್ರದಲ್ಲೇ ಅವರು ವಸತಿ ಶಾಲೆ ಬರ್ತಾ ಇದೆ. ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಎಲ್ಲ ಯುವಕ ಯುವತಿಯರು ಅಂತ ಒಂದು ಪಾಲಿಟಿಕ್ಸ್ ಅಲ್ಲಿ ವಯಸ್ಸಾದವರು 90 ವರ್ಷ 70 ವರ್ಷ 80 ವರ್ಷ ಆಗೋನ್ನ ಅವ್ರನ್ನ ನಮೂದೆ ಮಾಡಿ ಪ್ರತಿ ಒಂದು ಎಲೆಕ್ಷನ್ ಅಲ್ಲ ಪ್ರತಿ ಎಲೆಕ್ಷನ್ ಅಲ್ಲೂ ಕೆಲಸ ಮಾಡಬೇಕು. ಆ ಕೆಲಸ ಸಿದ್ದರಾಮಯ್ಯ ಮಾಡಿದರೆ ನಾನು ಮಾಡಿದ್ದೀನಿ. ಹಾಗಾಗಿ ಬೆಂಬಲ ಸಹಕಾರ ಆಶೀರ್ವಾದ ಯಾವಾಗ ಅದೆಲ್ಲ ಅಧಿಕಾರಿ ವರ್ಗದವರೇ. ಈ ದಿವಸ ಬಹಳ ಒಂದು ಖುಷಿಯಾಗುವ ಒಂದು ದಿವಸ. ಮೊದಲಿಗೆ ಯಾಕಂತೇಳಿ ಕಾಮಗಾರಿ ಎಲ್ಲ ಇಡೀ ವರ್ಣಾ ಕ್ಷೇತ್ರ ಕವರ್ ಆಗುತ್ತೆ. ಸೊ ಹಾಗಾಗಿ ವರ್ಣಾ ಎಲ್ಲ ರೀತಿಯ ಪೂರ್ತಿ ಸೌಕರ್ಯಗಳನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ವರ್ಣಾ ಕ್ಷೇತ್ರದವರು ಯಾವಾಗಲೂ ಕೂಡ 2008ರಿಂದ ಈ ವರ್ಣಾ ಕ್ಷೇತ್ರ ಮಾದರಿ ಗ್ರಾಮ ಆಗಿದೆ. ವರ್ಣಾ ಕ್ಷೇತ್ರದಲ್ಲಿ 90% ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ. ಎಲ್ಲ ಕಡೆ ಇರುತ್ತೆ. ಮತ್ತೆ ಚರಂಡಿಗಳ ನಿರ್ಮಾಣ ಮಾಡಿದ್ದೀವಿ, ಎಲ್ಲ ಕಡೆ ಕುಡಿಯೋ ನೀರಿನ ಸೌಲಭ್ಯ ಕೊಟ್ಟಿದ್ದೀವಿ, ವಿದ್ಯುತ್ ಸಂಪರ್ಕ ಕೊಟ್ಟಿದ್ದೇವೆ. ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಾವು ಕಾಮಗಾರಿ ಮಾಡಿದ್ದೇವೆ. ನಮ್ಮ ವರ್ಣಾ ಕ್ಷೇತ್ರ ರಚನೆ ಆಯಿತು 2008ರಲ್ಲಿ ಮೊದಲ ಬಾರಿ ವರ್ಣಾ ಕ್ಷೇತ್ರ ಪ್ರತಿನಿಧಿಸಿದ್ದು ಸಿದ್ದರಾಮಯ್ಯವರು. ಆಗಿದ್ದಲ್ಲಿ 3 ಬಾರಿ ಅವರು ಕ್ಷೇತ್ರ ಪ್ರತಿನಿಧಿಸಿದರೆ, ನಾನು 1 ಬಾರಿ ಪ್ರತಿನಿಧಿಸಿದ್ದೀನಿ. 2008ರಿಂದ ಇಲ್ಲಿವರೆಗೂ ಸುಮಾರು 4 ಕಿಲೋಮೀಟರ್ ಸೌಲಭ್ಯ ಕಲ್ಪಿಸಿಕೊಟ್ಟಿದ್ದೀವಿ. ಕಾರ್ಯಮರ್ಗದಲ್ಲಿ ಗ್ರಾಮದಲ್ಲಿ ಮಾತ್ರ ಸುಮಾರು 16 ಗ್ರಾಮಗಳಲ್ಲಿ ಮಾತ್ರ ಬಾಕಿ ಇದೆ. ಅದಕ್ಕೂ ಕೂಡ ಇವತ್ತು ಮಂಜೂರಾಗಿದೆ. ಅದು ಕೂಡ ಇವತ್ತು ಪಕ್ಷದಲ್ಲಿ ಅದು ಕೂಡ ಕಾಮಗಾರಿ ಶುರು ಆದರೆ ಇಡೀ ವರ್ಣಾ ಮಾನ್ಯ ಕಾರ್ಯಕರ್ತ ಬಂಧುಗಳೇ, ನಾವೆಲ್ಲ ಅದಕ್ಕೆ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ನಮಗೆ ತಮ್ಮೊಂದು ಉದಾಹರಣೆಯನ್ನು ಕೊಡ್ತೇನೆ. ಈಗ ನಮ್ಮ ಸಂಸತ್ ನಡೀತಾ ಇರೋ ಸಂದರ್ಭದಲ್ಲಿ ವರ್ಣಾ ಮತಕ್ಷೇತ್ರದ ಮತದಾರನಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನನ್ನ ವೈಯಕ್ತಿಕವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಅವಧಿ ಸ್ವಲ್ಪ ಸೈಡ್ ಬನ್ನಿ ಸರ್, ಕಾಣಂಗೆ ನಿಂತ್ಕೊಳ್ಳಿ. ಸೈಡ್ ಕೈ ತೆಗಿರಿ ಅಣ್ಣ, ಕೈ ತೆಗಿ. ಅವನ್ನೆಲ್ಲ ಬೇಕಂತ ಗ್ರಾಮ ಪಂಚಾಯಿತಿ ನೌಕರರಿಗೆ ನೇಮಕಾತಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ನೀಡಿದ್ದಾರೆ. ನಂಜನಗೂಡು, ಶ್ರೀನರಸೀಪುರ ಹಾಗೂ ಮೈಸೂರು ತಾಲೂಕಿಗೆ ಸಂಬಂಧಪಟ್ಟಂತಹ 26 ಗ್ರಾಮ ಪಂಚಾಯಿತಿ ನೌಕರರಿಗೆ ನೇಮಕಾತಿಯಾಗಿದೆ. ಅದರಲ್ಲಿ ಸಾಂಕೇತಿಕವಾಗಿ 9 ಜನಕ್ಕೆ ನೀಡಲಾಗ್ತಾ ಇದೆ.